ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಏನಿದು ಕ್ಯಾಲೆಂಡರ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತೀರಾ? ನೋಡಿ, ಈಗ ಎಷ್ಟೊಂದು ದಂಪತಿಗಳು ನಮಗೆ ಮಗು ಆಗಿಲ್ಲ ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ. ಆದರೆ ಅವರಿಗೆ ಅವರ ಓವುಲೇಷನ್ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಓವುಲೇಷನ್ ಅನ್ನೋದು ಕರೆಕ್ಟಾಗಿ ಆದಾಗ ಇಂಟರ್ಕೋರ್ಸ್ ಮಾಡಿದ್ದಾರೆ ಅಂತಂದರೆ ವಿತಿನ್ 1 ಮಂತಲ್ಲಿ ಪ್ರೆಗ್ನೆಂಟ್ ಚಾನ್ಸಸ್ ಇರುತ್ತೆ. ಸೊ ಆ ಇಂಟರ್ಕೋರ್ಸ್ ಆಗಬೇಕು ಅಂತಂದರೆ ಓವುಲೇಷನ್ ಯಾವಾಗ ಆಗುತ್ತೆ ಅನ್ನೋದು ತಿಳ್ಕೊಬೇಕಲ್ವಾ? ಆ ಓವುಲೇಷನ್ ಯಾವಾಗ ಆಗುತ್ತೆ ನಮ್ಮ ಬಾಡಿಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಬಿಕಾಸ್ ನಿಮ್ಮ ಒಂದೊಂದು ಲೈಕು ನಮಗೆ ತುಂಬ ಡೈಮಂಡ್ಸ್ ಥರ. ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೆ ಇದೇ ರೀತಿಯಾದಂಥ ಹಲವಾರು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ. ಒಂದು ಹೆಣ್ಣು ಪೀರಿಯಡ್ಸ್ ಆದ ನಂತರ ತನ್ನ ಬಾಡಿಲಿ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅಂದರೆ ಓವುಲೇಷನ್ ಟೈಮ್ ಯಾವಾಗ ಇರುತ್ತೆ, ಯಾವ ಡೇಲಿ ಓವುಲೇಷನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಆ ಓವುಲೇಷನ್ ಟೈಮು ನಮಗೆ ಹೇಗೆ ಗೊತ್ತಾಗುತ್ತೆ, ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಪೀರಿಯಡ್ ಅಂದರೆ ನಮ್ಮ ಪೀರಿಯಡ್ 1ನೇ ತಾರೀಕು ಆಗಿದೆ ಅಂತ ಅಂದ್ಕೊಳ್ಳೋಣ. 1ನೇ ತಾರೀಕು ನಮ್ಮ ಪೀರಿಯಡ್ ಆಗಿದೆ ಅಂತ ಅಂದಾಗ ಇಲ್ಲಿಂದ 10 ಡೇಸ್ನ ಕೌಂಟ್ ಮಾಡ್ಕೋಬೇಕಾಗತ್ತೆ. 10 ಡೇಸ್ನ ಕೌಂಟ್ ಮಾಡ್ಕೋಬೇಕು. ಇಲ್ಲಿ 1 ಡೇ ಸ್ಟಾರ್ಟ್ ಆಗಿದೆ. 1 2 3 4 5 6 7 8 9 10 ಇಲ್ಲಿಗೆ 10 ಡೇಸು ಕಂಪ್ಲೀಟ್ ಮುಗೀತು. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. 1 2 3 4 5 6 7 ಈಗ ನೋಡಿ, ಇಲ್ಲಿಂದ ಇಲ್ಲಿ ತನಕ ಅಂದರೆ 7 ಡೇಸು ನಾವು ನೀಟಾಗಿ ಇದನ್ನು ಕೌಂಟ್ ಮಾಡ್ಕೋಬೇಕು. ಈ 10 ಡೇಸ್ ಒಳಗಡೆ ಪೀರಿಯಡ್ಸ್ ಅಂತ ತಿಳ್ಕೊಂಡು ಇಲ್ಲಿ ಇಂಟರ್ಕೋರ್ಸ್ ಮಾಡೋದ್ರಿಂದ ಓವುಲೇಷನ್ ಆಗಲ್ಲ ಬಾಡಿಲಿ, ಹೆಣ್ಣು ಮಕ್ಕಳ ಬಾಡಿಲಿ. ಹಾಗಾಗಿ ಇಲ್ಲಿ ಮಗು ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಅದಕ್ಕೆ 10 ಡೇಸ್ ಆದ ನಂತರ 11th ಡೇಯಿಂದ 7 ಡೇಸ್ನ ಕೌಂಟ್ ಮಾಡ್ಕೋಬೇಕು. ಪೀರಿಯಡ್ಸ್ ಆದಮೇಲೆ 11th ಡೇಯಿಂದ 7 ಡೇಸ್ನ ಕೌಂಟ್ ಮಾಡಿಕೊಂಡಾಗ ಇಲ್ಲಿ 7 ಡೇಸ್ ಬರುತ್ತಲ್ವಾ, 11ಇಂದ 17 ತನಕ 7 ಡೇಸ್ ಆಯಿತು. ಈ 7 ಡೇಸು ಇಂಟರ್ಕೋರ್ಸ್ ಮಾಡಿದ್ದಾರೆ ಅಂತ ಅಂದಾಗ, ಗಂಡ ಹೆಂಡತಿ ಇಬ್ಬರು ಇಂಟರ್ಕೋರ್ಸ್ ಮಾಡಿದ್ದಾರೆ ಅಂತ ಅಂದಾಗ ತನ್ನ ಸಂಗಾತಿ ಜೊತೆ 100%ಅಲ್ಲಿ 95 to 99% ಅಷ್ಟು ಅಂದರೆ ಕನ್ಸೀವ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳಬಹುದು. ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಓವುಲೇಷನ್ ಅಂದರೆ ಎಗ್ ರಿಲೀಸ್ ಆಗುತ್ತೆ, ಅಂಡಾಣು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ 7 ಡೇಸು ತುಂಬ ಇಂಪಾರ್ಟೆಂಟ್. ಮತ್ತು ಈ 7 ಡೇಸಲ್ಲಿ ರೆಗ್ಯುಲರ್ ಆಗಿ ಇಂಟರ್ಕೋರ್ಸ್ ಇರಬೇಕಾ ಅಂತ ಕೇಳಿದ್ರೆ ನೆಸೆಸಿಟಿ ಇಲ್ಲ. ಡೇ ಬೈ ಡೇ ಇಂಟರ್ಕೋರ್ಸ್ ಮಾಡಿದ್ರೂ ಸಾಕಾಗುತ್ತೆ. ಹಾಗಾಗಿ ಆ ವೀರ್ಯ ಒಂದು ಗರ್ಭದೊಳಗಡೆ ಹೋದ ನಂತರ ಅದಕ್ಕೆ 48 ಅವರ್ಸ್ ಅಷ್ಟು ಜೀವಂತವಾಗಿ ಇರುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ವೀರ್ಯ. ಹಾಗಾಗಿ ಡೇ ಬೈ ಡೇ ಮಾಡಿದ್ರೂ ಈ 7 ಡೇಸಲ್ಲಿ ನಮಗೆ ಯಾವಾಗ ಓವಲೇಷನ್ ಆಗುತ್ತೆ, ಹೆಣ್ಮಕ್ಳಿಗೆ ಅಂಡಾಣು ಯಾವಾಗ ಬಿಡುಗಡೆ ಆಗುತ್ತೆ, ಅಂಡಾಣುವಿನ ಜೊತೆ ವೀರ್ಯಾಣು ಸೇರಿಕೊಂಡು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು 95 to 98%, 99% ಅಷ್ಟು ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ಉಳಿದಂಥ ಡೇಸ್ ಇದೆಯಲ್ವಾ, ಈ ಉಳಿದಂಥ ಡೇಸಲ್ಲಿ ಇಂಟರ್ಕೋರ್ಸ್ ಮಾಡಿದ್ರೆ ನಾರ್ಮಲ್ಲಾಗಿ ಓವುಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಇರಲ್ಲ. ನೆಕ್ಸ್ಟ್ ಪೀರಿಯಡ್ಗೆ ನಮ್ಮ ಬಾಡಿ ಪ್ರಿಪೇರ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಪೀರಿಯಡಲ್ಲಿ ನಾವು ಇಂಟರ್ಕೋರ್ಸ್ ಮಾಡಿದಾಗ ಮಗು ಆಗುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಬಟ್ ಈ 7 ಡೇಸ್ನ ತುಂಬ ಚೆನ್ನಾಗಿ ನಾವು ತಿಳ್ಕೊಂಡು ಆ ಟೈಮಲ್ಲಿ ಮಗು ಬೇಕು ಅಂತ ಅಂದರೆ ನಾವು ಟ್ರೈ ಮಾಡೋದ್ರಿಂದ ಖಂಡಿತವಾಗ್ಲೂ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ 1ನೇ ತಾರೀಕು ಪೀರಿಯಡ್ ಬಂದಾಗ ಇಲ್ಲಿ 10 ಡೇಸ್ ಬಿಟ್ಟಿದ್ದೀವಿ ಮತ್ತು 7 ಡೇಸ್ನ ಕೌಂಟ್ ಮಾಡಿಕೊಂಡು ನಾವು ಈ ಥರ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಡೇಯಲ್ಲಿ ನಮಗೆ ಪೀರಿಯಡ್ಸ್ ಬಂದಿದೆ ಮ್ಯಾಮ್, ಅದನ್ನು ಹೇಗೆ ಕೌಂಟ್ ಮಾಡ್ಕೋಬೇಕು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ 9th ಅಂದರೆ 9ನೇ ತಾರೀಕು ಪೀರಿಯಡ್ಸ್ ಆಗಿದೆ, ಆಯಿತಾ. 9th ಪೀರಿಯಡ್ಸ್ ಆಗಿದೆ. ಸೊ 9th ಹೇಗೆ ಕೌಂಟ್ ಮಾಡ್ಕೋಬೇಕು, ಇಲ್ಲಿ 9th ಡೇನ ಫಸ್ಟ್ ಡೇ ಅಂತ ಕೌಂಟ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಅಂತ ಕೌಂಟ್ ಮಾಡಿಕೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 1 2
3 4 5 6 7 8 9 10 18ಗೆ 10 ಡೇಸ್ ಮುಗಿಯುತ್ತೆ. ಇಲ್ಲಿಗೆ 9th ಇಂದ 18 ಡೇಸ್ಗೆ ಇಲ್ಲಿ ಏನು ಮುಗಿಯುತ್ತೆ, 10 ಡೇಸ್ ಮುಗಿಯುತ್ತೆ. ನೆಕ್ಸ್ಟು ಇಲ್ಲಿಂದ 19th 1 2 3 4 5 6 7 19th ಮತ್ತೆ 25 ತನಕ ಈ 7 ಡೇಸಲ್ಲಿ ಮತ್ತೆ ಇಂಟರ್ ಕೋರ್ಸ್ ಮಾಡಿದ್ದಾರೆ ಅಂದರೆ 100%ಅಲ್ಲಿ 98% ಅಷ್ಟು ಬೇಬಿ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳ್ಬೋದು. ಈಗ ಅರ್ಥ ಆಯಿತು ಅಂದ್ಕೋತೀನಿ. ಅರ್ಥ ಆಗಲಿಲ್ಲ ಅಂತ ಅಂದರೆ ದಯವಿಟ್ಟು ಒಂದು ಸರಿ ಅಲ್ಲ 2 ಸತಿ ಎಲ್ಲ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಇದು ಈ ಇಂಟರ್ ಕೋರ್ಸ್ ಮಾಡೋದು ನಾರ್ಮಲ್ ಆಗಿ ನೋಡಿ, ಯಾರಿಗೆ ಪೀರಿಯಡ್ಡು 28 to 30 ಡೇಸಲ್ಲಿರುತ್ತಲ್ವ, 28 days to 30 days ಒಳಗಡೆ ಪೀರಿಯಡ್ ಬರುತ್ತೋ ಅವರಿಗೆ ಮಾತ್ರ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರಿಗೆ 24 ಡೇಸ್ಗೆ ಪೀರಿಯಡ್ ಬರುತ್ತೆ, 24 ಡೇಸ್ ಅಥವಾ ಅದಕ್ಕಿಂತ ಕಡಿಮೆ ಡೇಸ್ಗೆ ಪೀರಿಯಡ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ. ಅಂಥವರು ಏನು ಮಾಡಬೇಕಪ್ಪ ಅಂತ ಅಂದರೆ, ನಾರ್ಮಲಾಗಿ 24th ಡೇ ಯಾವಾಗ ಅಂದರೆ ಪೀರಿಯಡ್ ಸ್ಟಾರ್ಟ್ ಆಗುತ್ತಲ್ಲ, ಪೀರಿಯಡ್ ಸ್ಟಾರ್ಟ್ ಆಗಿ ಬ್ಲೀಡಿಂಗ್ ಯಾವಾಗ ಸ್ಟಾಪ್ ಆಗುತ್ತೋ, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಯಾವತ್ತು ಎಂಡ್ ಆಗುತ್ತೋ ಆವತ್ತಿಂದನೇ ಇಂಟರ್ ಕೋರ್ಸ್ ಮಾಡೋವಂಥದ್ದು, ಅಂದರೆ ಮಗು ಬೇಕು ಅನ್ನೋರು ಇದನ್ನು ಪ್ರಯತ್ನನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಮಾಡಿ ಮತ್ತು 7 days ಆರ್ ಪೀರಿಯಡ್ಸ್ ಬರೋ ತನಕ ಟ್ರೈ ಮಾಡಿದ್ದಾರೆ ಅಂದರೆ ಆವಾಗ್ಲೂ ಬೇಬಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತ ಅಂದರೆ, ಮತ್ತು 40 ಡೇಸಿಂದ ಒಬ್ಬೊಬ್ಬರಿಗೆ 45 ಡೇಸ್ ಒಳಗಡೆ ಪೀರಿಯಡ್ಸ್ ಬರ್ತಾ ಇರುತ್ತೆ. ಸೊ ಇವರು ಹೇಗೆ ಮಾಡ್ಕೋಬೇಕು ನೋಡಿ, ಒಂದು ಪೀರಿಯಡ್ಸ್ ಅನ್ನೋದು ನಾರ್ಮಲಾಗಿ ಡಾಕ್ಟರ್ಸ್ ಹೇಳೋ ಪ್ರಕಾರ 25 ಡೇಸಿಂದ 40 ಡೇಸ್ ಒಳಗಡೆ ಪೀರಿಯಡ್ಸ್ ಬಂದರೆ ದಿಸ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್ ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಡಾಕ್ಟರ್ಸು. ಹಾಗಾಗಿ ಇದನ್ನು ಒಂದು ಕ್ಯಾಲ್ಕುಲೇಷನ್ ಇದೆ. ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಓವುಲೇಷನ್ ಅನ್ನೋದು ಯಾವಾಗ ನಮ್ಮ ಬಾಡಿಲಿ ಆಗುತ್ತೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ. ಅದು ಹೇಗೆ ಮಾಡಬೇಕು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಈಗ 2 months ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 month ಮತ್ತು ಇಲ್ಲಿ 2 months. ಫಾರ್ ಎಕ್ಸಾಂಪಲ್ 30 ಡೇಸ್ ಒಬ್ಬೊಬ್ಬರಿಗೆ 28 ಡೇಸಿಂದನೇ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಿಗೆ 29, 30, 35 ಡೇಸಿಂದನೂ ಸ್ಟಾರ್ಟ್ ಆಗುತ್ತೆ. ಅದನ್ನು ಹೇಗೆ ಕೌಂಟ್ ಮಾಡ್ಕೊಳ್ಳೋದು ಅಂತ, ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ನಾನು ಹೇಳಿದೆ, ಇಲ್ಲಿ Jan 1ಗೆ ಇಲ್ಲಿ ಪೀರಿಯಡ್ಸ್ ಬಂದಿದೆ, ಅಲ್ಲಿ 10 ಡೇಸ್ನ ಬಿಡಬೇಕು, ಮತ್ತು 11th ಡೇಯಿಂದ 7 ಡೇಸ್ನ ಕೌಂಟ್ ಮಾಡ್ಕೋಬೇಕು, 11ಇಂದ 17 ಡೇಸ್ನ ಕೌಂಟ್ ಮಾಡ್ಕೋಬೇಕು ಅಂತ ಹೇಳಿದೆ. ಈ 7 ಡೇಸಲ್ಲಿ ಇಂಟರ್ ಕೋರ್ಸ್ ಅನ್ನೋದು ಮಾಡಿದಾಗ ಅಲ್ಲಿ ಓವಲೇಷನ್ ಆಗುತ್ತೆ. ಓವಲೇಷನ್ ಆದಾಗ ಇಂಟರ್ ಕೋರ್ಸ್ ಮಾಡಿದ್ದೀವಿ ಅಂತಂದರೆ ಕಂಪಲ್ಸರಿ ಬೇಬಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 15ಗೆ ಈ ಎಲ್ಲದಕ್ಕಿಂತ ಮುಂಚೆ ನಮ್ಮ ಪೀರಿಯಡ್ಸು ಯಾವ ಲೆಂತ್ ಇದೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಮ್ಮ ಪೀರಿಯಡ್ ಎಷ್ಟು ಡೇಸ್ ಲೆಂತ್ ಬರ್ತಾ ಇದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಮ್ಮ ಬಾಡಿಲಿ ಯಾವಾಗ ಓವಲೇಷನ್ ಆಗುತ್ತೆ ಅಂತ, 7 ಡೇಸು ಓವಲೇಷನ್ ಯಾವಾಗ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, Jan 1ಗೆ ನಾನು ಪೀರಿಯಡ್ ಆಗಿದ್ದೀನಿ, ಇಲ್ಲಿ February 4ಗೆ ಮತ್ತೆ ಪೀರಿಯಡ್ ಆಗಿದ್ದೀನಿ ಅಂತ ಅಂದಾಗ ಇದ್ರ ಮಧ್ಯ ಬರುವಂತಹ ಡೇಸ್ ಎಷ್ಟು ಅಂತ ಕೌಂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34. ಅಂದರೆ ಇಲ್ಲಿ ಪೀರಿಯಡ್ಸ್ ಲೆಂತ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಪೀರಿಯಡ್ಸ್ ಲೆಂತು 34 ಡೇಸ್ ಇದೆ. 34 ಡೇಸು ಮೇನ್ ಇಂಪಾರ್ಟೆಂಟಾಗಿ ಓವಲೇಷನ್ ಆಗುವಂತಹ 2 ಡೇಸಲ್ಲಿ ಹೆಣ್ಮಕ್ಳಿಗೆ ಏನೇನು ಸಿಂಟಮ್ಸ್ ಇರುತ್ತೆ ಅಂದರೆ ಬಾಡೀಲಿ ಸ್ವಲ್ಪ ಟೆಂಪ್ರೇಚರ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಆಗ್ತಿರುತ್ತೆ. ಈ 2 ಸಿಂಟಮ್ಸ್ನ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ ಖಂಡಿತವಾಗ್ಲೂ ನಮಗೆ ನಮ್ಮ ಓವಲೇಷನ್ ಯಾವಾಗ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೊ ಇಂಥ ದಿನ ಇಂಟರ್ ಕೋರ್ಸ್ ಮಾಡಿದಾಗ ಆಲ್ಮೋಸ್ಟ್ ಬೇಬಿ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇದನ್ನು
ಅರ್ಥ ಮಾಡಿಕೊಂಡ್ರೆ ನಾರ್ಮಲಾಗಿ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಮತ್ತು ಡಿಲೇಡ್ ಪೀರಿಯಡ್ಸ್ ಇರೋರಿಗೆ ಈ ಫಾರ್ಮುಲಾ ವರ್ಕೌಟ್ ಆಗುತ್ತೆ. ಇನ್ನು ಲಾಸ್ಟು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ವ, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ 2-3 ಮಂತ್ಸ್ಗೆ ಒನ್ಸು ಇರ್ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಿರ್ತಾರೆ. ಇವ್ರಿಗೆ ಈ ಫಾರ್ಮುಲಾ ವರ್ಕೌಟ್ ಆಗೋಲ್ಲ. ಬಿಕಾಸ್ ಯಾಕೆ ಅಂದರೆ ಅಲ್ಲಿ ರೆಗ್ಯುಲರ್ ಇರೋಲ್ಲ, 30 to 45 ಡೇಸ್ ಒಳಗಡೆ ಪೀರಿಯಡ್ಸ್ ಆಗೋಲ್ಲ, ಮತ್ತು ಓವ್ಯುಲೇಷನ್ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇಂಥವರಿಗೆ ಒಂದು ಪರಿಹಾರ ಏನಪ್ಪ ಅಂತ ಅಂದರೆ, ಮಾರ್ಕೆಟ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಓವಲೇಷನ್ ಕಿಟ್ ಅಂತಲೇ ಸಿಗುತ್ತೆ. ಈ ಓವಲೇಷನ್ ಕಿಟ್ ತೊಗೊಂಡು ಅದರಲ್ಲಿ ನಮ್ಮ ಬೆಳಗ್ಗೆ 6ಇಂದ ಸಂಜೆ ಒಂದು 8 o'clock ಒಳಗಡೆ ನಮ್ಮ ಯೂರಿನ್ ಡ್ರಾಪ್ಸ್ನ 3 ಡ್ರಾಪ್ಸ್ನ ಅದರಲ್ಲಿ ಹಾಕಿದಾಗ ನಮ್ಮ ಓವಲೇಷನ್ ಏನಾದರೂ ಅವತ್ತಿನ ಡೇ ಇದ್ದರೆ ಅದರಲ್ಲಿ 2 ಲೈನ್ಸ್ ಇರುತ್ತೆ. ಆ 2 ಲೈನ್ಸು ಪಿಂಕ್ ಲೈನು ಬರುತ್ತೆ. ಸೊ ಆವತ್ತಿನ ದಿನ ನಮಗೆ ಓವಲೇಷನ್ ಅಂತ ಗೊತ್ತಾಗುತ್ತೆ. ಆವತ್ತಿನ ದಿನ ಇಂಟರ್ಕೋರ್ಸ್ ಮಾಡಿದಾಗ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳಬಹುದು. ಸೊ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸುತ್ತೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗೆಲ್ಲ ಇನ್ಫಾರ್ಮೇಟಿವ್ ವಿಡಿಯೋ ಅನಿಸುತ್ತೋ ಮತ್ತು ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಇದನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ.